ಆಸ್ಪತ್ರೆಯ ICUನಲ್ಲಿ ಮಲ್ಕೊಂಡು ನನ್ನ ಕುಟುಂಬಕ್ಕೊಂದು ಭದ್ರತೆ ಮಾಡಬೇಕಾಗಿತ್ತು ಮೊದಲೇನೆ ಅಂತ ಆಲೋಚನೆ ಮಾಡಿದ್ರೆ ಏನೂ ಪ್ರಯೋಜನ ಆಗಲ್ಲ. ಕೆಲಸ ಹೋದ್ರೆ, ಆದಾಯ ನಿಂತು ಹೋದ್ರೆ, ನಮ್ಮ ಜೀವಕ್ಕೆ ತೊಂದರೆ ಆದರೆ ನಮ್ಮನ್ನೇ ನಂಬಿಕೊಂಡಿರೋ ನಮ್ಮ ಕುಟುಂಬದ ಪರಿಸ್ಥಿತಿ ಏನು? ಹೆಚ್ಚೇನು ಬೇಕಾಗಿಲ್ಲ, ಜಸ್ಟ್ ಒಂದು ಬಿರಿಯಾನಿ ತಿನ್ನೋ ಖರ್ಚಲ್ಲಿ ನಿಮ್ಮ ಇಡೀ ಕುಟುಂಬಕ್ಕೆ ನೀವೊಂದು ಫಿನಾನ್ಷಿಯಲ್ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ. ನೆನ್ಪಿಟ್ಕೊಳ್ಳಿ, ಜೀವನದಲ್ಲಿ ಎಲ್ಲವೂ ನಾವು ಅಂದುಕೊಂಡ ರೀತಿಯಲ್ಲಿ ಆಗೋದಿಲ್ಲ. ಕೆಟ್ಟ ಸಂದರ್ಭಗಳಿಗೂ ಕೂಡ ನಾವು ಸಜ್ಜಾಗಬೇಕಾಗತ್ತೆ. ಅದಕ್ಕಾಗಿ ಒಂದಿಷ್ಟು ತಯಾರಿಯನ್ನು ಮಾಡ್ಕೋಬೇಕಾಗುತ್ತೆ. ಈ ವಿಡಿಯೋದಲ್ಲಿ ಜೀವನದ ಅನಿಶ್ಚಿತ ಸಂದರ್ಭಗಳಿಗೆ ತಯಾರಾಗೋದು ಹೇಗೆ ಅಂತೇಳಿ ಮಾತಾಡಿದ್ದೀವಿ. ದಯವಿಟ್ಟು ಎಂಡ್ ಟು ಎಂಡ್ ವಿಡಿಯೋವನ್ನು ನೋಡಿ. ಅಗತ್ಯ ಇರೋರಿಗೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಅವರ ಕುಟುಂಬಕ್ಕೂ ರಕ್ಷಣೆಯನ್ನು ಒದಗಿಸಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಜವಾಬ್ದಾರಿಗಳು ಹೆಚ್ಚು, ನಮ್ಮ ಖರ್ಚುಗಳು ಹೆಚ್ಚು. ಕುಟುಂಬ ಖುಷಿಯಾಗಿರಬೇಕು ಅಂದರೆ ಜೀವನ ಪೂರ್ತಿ ದುಡಿತಾನೆ ಇರಬೇಕಪ್ಪ ಅಂತ ಅನ್ಸುತ್ತೆ. ಆದರೆ ಯೋಚನೆ ಮಾಡಿ, ನಿಮ್ಮ ದುಡಿಮೆನಲ್ಲಿ ಒಂದು ಸ್ವಲ್ಪ ಭಾಗ ಅಂದರೆ ತಿಂಗಳಿಗೆ ಒಂದು 500-1000 ನೀವು ನಂದಲ್ಲ ಅಂತ ಎತ್ತಿಟ್ರೆ, ನಿಮ್ಮ ಅಷ್ಟೂ ಕಮಿಟ್ಮೆಂಟನ್ನ ನೀವು ಎತ್ತಿಡ್ತಿರಲ್ಲ ಹಣ 500,000 ಅದು ನೋಡ್ಕೊಳ್ಳುತ್ತೆ. ನಿಮ್ಮ ಕಮಿಟ್ಮೆಂಟ್ ಕೋಟಿ ಇರಲಿ, ಬಿಸ್ನೆಸ್ ಲೋನು, ಇನ್ನೇನೋ ಲೋನು, ಮದುವೆ ಮಾಡಬೇಕು, ಎಜುಕೇಷನ್ನು, ನಿಮ್ಮ ಇಡೀ ಕುಟುಂಬದ ಭವಿಷ್ಯನ ಸೆಟಲ್ ಮಾಡೋದಕ್ಕೆ ಎಷ್ಟು ಹಣ ಬೇಕು ಅದನ್ನು, ಆ ಕಮಿಟ್ಮೆಂಟನ್ನು ನೋಡ್ಕೊಳ್ಳುತ್ತೆ. ಆ ಪ್ರಾಡಕ್ಟ್ನ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ತೀವಿ. ಇದು ಕುಟುಂಬದ ಖುಷಿ ಅಂತ ಯೋಚನೆ ಮಾಡೋ ಪ್ರತಿ ವ್ಯಕ್ತಿನೂ ತಿಳ್ಕೊಳ್ಬೇಕಾಗಿರೋ ವಿಚಾರ. ಸೊ ವಿಡಿಯೋ ಎಂಡ್ ವರೆಗೂ ತಪ್ಪದೆ ನೋಡಿ. ಈ ವಿಷಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಶರತ್ MS ಅವರು ನಮ್ಮ ಜೊತೆಗಿದ್ದಾರೆ. ಸೀನಿಯರ್ ಜರ್ನಲಿಸ್ಟ್, ಪರ್ಸನಲ್ ಫಿನಾನ್ಸ್ ರೈಟರು, ಬಾಸ್ ವಾಲಾದ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಭಿಷೇಕ್. ನಾವು ಪ್ರತಿ ಸತಿ ವಿಡಿಯೋ ಮಾಡಿದಾಗ ಸರ್ ಜನ ಕಮೆಂಟ್ ಮಾಡ್ತಾರೆ, ನನಗೆ ವಿಷಯ ಗೊತ್ತಿರಲಿಲ್ಲ ಸರ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ, ಥ್ಯಾಂಕ್ಸ್ ಅ ಲಾಟ್ ಅಂತ. ಸೊ ಅಂಥದ್ದೇ ಇನ್ನೊಂದು ವಿಡಿಯೋದ ಜೊತೆಗೆ ನಾವು ಬರ್ತಾ ಇದ್ದೀವಿ. ಸೊ 500,000 ರೂಪಾಯಿನಲ್ಲಿ ಏನಾಗ್ಬಿಡುತ್ತೆ, ಒಂದು ಬಿರಿಯಾನಿ ಖರ್ಚು ಎಷ್ಟೋ ಜನಕ್ಕೆ ಕೋಟ್ಯಾಂತರ ರೂಪಾಯಿ ಕಮಿಟ್ಮೆಂಟ್ನ ಅದು ರಿಪ್ಲೇಸ್ ಮಾಡುತ್ತೆ ಅನ್ನೋದಾದ್ರೆ ಏನಾ ಪ್ರಾಡಕ್ಟ್ ಅನ್ನೋ ಕುತೂಹಲ ನನಗೂ ಇದೆ. ಲೆಟ್ ಸ್ಟಾರ್ಟ್. ಖಂಡಿತ ಅಭಿ. ಈಗ ನೋಡಿ, ಪ್ರತಿ ಕುಟುಂಬದಲ್ಲೂ ಮನೆಯ ಯಜಮಾನ ಅಥವಾ ಯಜಮಾನಿ ದುಡಿತಿರ್ತಾರೆ. ಹೌದು. 30,000ನೋ 40,000ನೋ 50,000ನೋ 1,00,000 ರೂಪಾಯಿನೋ ಆ ಕುಟುಂಬಕ್ಕೆ ಪ್ರತಿ ತಿಂಗಳು ಆದಾಯ ಬರ್ತಿರುತ್ತೆ. ಎಸ್ ಸರ್. ಏನೋ ಅಚಾತುರ್ಯ ಆಗಿ ಆ ಯಜಮಾನ ಅಥವಾ ಯಜಮಾನಿಯ ಜೀವಕ್ಕೆ ತೊಂದರೆ ಆದರೆ ಆ ಕುಟುಂಬಕ್ಕೆ ಬರ್ತಿರುವಂಥ ಆದಾಯ ನಿಂತು ಹೋಗುತ್ತೆ. ಹೀಗೆ ನಿಂತು ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಕುಟುಂಬದ ಖರ್ಚುಗಳನ್ನು ನಿಭಾಯಿಸೋದು ಕಷ್ಟ ಆಗುತ್ತೆ. ಆ ಕುಟುಂಬದ ಎಮರ್ಜೆನ್ಸಿಗಳನ್ನು ನಿಭಾಯಿಸೋದು ಕಷ್ಟ ಆಗುತ್ತೆ. ಮಕ್ಕಳ ಓದು ಮತ್ತೆ ಮದುವೆ, ಈ ರೀತಿಯ ಕನಸುಗಳನ್ನು ನಾವು ಕೈ ಬಿಡಬೇಕಾಗಿ ಬರುತ್ತೆ. ಇದಕ್ಕೆ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ ಟರ್ಮ್ ಲೈಫ್ ಇನ್ಶೂರೆನ್ಸ್. ಸೊ ಅದ್ರ ಬಗ್ಗೆ ಇವತ್ತು ನಾವು ಮಾತಾಡ್ತೀವಿ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿಯ ಜವಾಬ್ದಾರಿಗಳಿಗೆ ಒಂದು ಬುನಾದಿಯಾಗಿ ನಿಲ್ಲಬಹುದಾದಂಥ ಒಂದು ಪ್ರಾಡಕ್ಟ್ ಇದು. ಈಗ ಹೇಗಿದು ಕೆಲಸ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಯಾವುದೋ ವ್ಯಕ್ತಿ ಪ್ರತಿ ತಿಂಗಳು ಒಂದು 600 ರೂಪಾಯಿ 700 ರೂಪಾಯಿ ಅಥವಾ 1,000 ರೂಪಾಯಿ ಕಟ್ಟಿ 1 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಕವರೇಜನ್ನು ಅವರು ಪಡ್ಕೊಂಡಿದ್ರು ಅಂತೇಳಿ ಅನ್ಕೋಣ. ಏನೋ ಸಮಸ್ಯೆ ಆಗಿ ಅವರ ಜೀವಕ್ಕೆ ಅವರು ನಾಳೆ ದಿನ ಇಲ್ವಾದ್ರೆ ಆ ಕುಟುಂಬಕ್ಕೆ ಏನು ಟರ್ಮ್ಸ್ ಇರುತ್ತೆ, ಪಾಲಿಸಿ ಟರ್ಮ್ಸು, ಅದರ ಪ್ರಕಾರ 1 ಕೋಟಿ ರೂಪಾಯಿಯನ್ನ ಇನ್ಶೂರೆನ್ಸ್ ಕಂಪನಿ ಕೊಡುತ್ತೆ. ಸೊ ಆ 1 ಕೋಟಿ ರೂಪಾಯಿನ ಇನ್ಶೂರೆನ್ಸ್ ಕಂಪನಿ ಕೊಟ್ಟಾಗ ಆ ಕುಟುಂಬಕ್ಕೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಪ್ರೊಟೆಕ್ಷನ್ ಸಿಗುತ್ತೆ. ಈಗ ನೋಡಿ ಅಭಿ, ಒಂದು ಕುಟುಂಬದಲ್ಲಿ ಒಬ್ರು ನಿಧನರಾದಾಗ 2 ರೀತಿಯ ನಷ್ಟಗಳಾಗುತ್ತೆ. ಒಂದು ಎಮೋಷನಲ್ ಲಾಸ್, ಮತ್ತೊಂದು ಫಿನಾನ್ಷಿಯಲ್ ಲಾಸ್. ಎಮೋಷನಲ್ ಲಾಸ್ ವ್ಯಕ್ತಿಗೆ ಪರ್ಯಾಯ ಯಾರೂ ಅಲ್ಲ, ಆದರೆ ವ್ಯಕ್ತಿಯ ಆದಾಯಕ್ಕೆ ಪರ್ಯಾಯ ಈ ಟರ್ಮ್ ಇನ್ಶೂರೆನ್ಸ್. ನಾನು ಆಗಲೇ ಹೇಳಿದ್ನಲ್ಲ, 1 ಕೋಟಿ ಅನ್ನೋದು ಅದೊಂದು ಎಕ್ಸಾಂಪಲ್ ಅಷ್ಟೇ. ನೀವು 50 ಲಕ್ಷಕ್ಕೆ, 2 ಕೋಟಿಗೆ, 3 ಕೋಟಿಗೆ, 5 ಕೋಟಿಗೆ, 10 ಕೋಟಿಗೆ ಈ ರೀತಿ ಟರ್ಮ್ ಇನ್ಶೂರೆನ್ಸ್ ಕವರೇಜನ್ನು ಪಡ್ಕೋಬಹುದು. ಆದರೆ ಆದಾಯಕ್ಕೆ ಅನುಗುಣವಾಗಿ ನಿಮಗೆ ಅಷ್ಟು ಆದಾಯ ಇದೆ ಅನ್ನೋದ್ರ ಆಧಾರದ ಮೇಲೆ ಇನ್ಶೂರೆನ್ಸ್ ಕಂಪನಿ ಎಷ್ಟು ಕವರೇಜ್ ಕೊಡಬೇಕು ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಟು ಪುಟ್ ಇಟ್ ಸಿಂಪ್ಲಿ, ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಇನ್ಶೂರೆನ್ಸ್ ಕಂಪನಿ ಮತ್ತೆ ವ್ಯಕ್ತಿಯ ನಡುವೆ ಒಂದು ಕಾಂಟ್ರಾಕ್ಟ್. ನೋಡಪ್ಪ, ಪ್ರತಿ ತಿಂಗಳು ನಾನು ಒಂದು ಪ್ರೀಮಿಯಂ ಅನ್ನ ನಿಮಗೆ ಕಟ್ತೀನಿ, ನೀವು ನನಗೆ 1 ಕೋಟಿನೋ 5 ಕೋಟಿನೋ 10 ಕೋಟಿನೋ ನನಗೆ ಕವರೇಜ್ ಅನ್ನ ಕೊಡಿ. ನನ್ನ ಆದಾಯಕ್ಕೆ ಅನುಗುಣವಾಗಿ ನನಗೆ ಏನಾದರೂ ಸಮಸ್ಯೆ ಆದರೆ ನನ್ನ ಕುಟುಂಬಕ್ಕೆ ನಾನೇನು ಕವರೇಜನ್ನು ಪಡೆದಿರ್ತೀನಲ್ಲ
ಆ ಮೊತ್ತವನ್ನು ಕೊಡಿ ಅನ್ನುವಂಥ ಒಂದು ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಟರ್ಮ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಈ ಏನಪ್ಪಾ ಅಂತ ಹೇಳಿದ್ರೆ, ಈ ಟ್ರೆಡಿಷನಲ್ ಇನ್ಶೂರೆನ್ಸ್ ಪಾಲಿಸೀಸ್ ಅಲ್ಲಿ ಇರುತ್ತಲ್ಲ, ಈ ಮೆಚುರಿಟಿ ಬೆನಿಫಿಟ್ ಆ ಥರದ್ದು ಏನೂ ಇರಲ್ಲ. ಮತ್ತೆ ಟರ್ಮ್ ಇನ್ಶೂರೆನ್ಸು ಇಷ್ಟೆಲ್ಲ ಕೊಟ್ಬಿಡುತ್ತಾ ಅಂತ ಹೇಳಿದ್ರೆ ಖಂಡಿತ ಕೊಡುತ್ತೆ. ಆದರೆ ನೀವು ಡಿಸ್ಕ್ಲೋಸ್ ಮಾಡೋದು ಬಹಳ ಸ್ಪಷ್ಟವಾಗಿರ್ಬೇಕು. ಏನು ಡಿಸ್ಕ್ಲೋಸ್ ಮಾಡೋದು ಅಂತ ಹೇಳಿದ್ರೆ, ನಿಮ್ಮ ಆರೋಗ್ಯದ ಸ್ಥಿತಿಗತಿ, ಅಥವಾ ನಿಮಗೇನೋ ಒಂದು ಕಾಯಿಲೆ ಇದ್ದರೆ ಅದನ್ನು ಗೊತ್ತುಪಡಿಸುವಂಥದ್ದು, ಮದ್ಯಪಾನ ಮಾಡ್ತಿದ್ರೆ ಅದನ್ನು ತಿಳಿಸುವಂಥದ್ದು, ಸ್ಮೋಕ್ ಮಾಡ್ತಿದ್ರೆ ಅದನ್ನು ತಿಳಿಸುವಂಥದ್ದು, ನಿಮ್ಮ ಆರೋಗ್ಯದ ಮಾಹಿತಿ, ನಿಮ್ಮ ಅಭ್ಯಾಸ ಹವ್ಯಾಸಗಳ ಮಾಹಿತಿಯನ್ನು ಬಹಳ ಸ್ಪಷ್ಟವಾಗಿ ಇನ್ಶೂರೆನ್ಸ್ ಡಾಕ್ಯುಮೆಂಟ್ನಲ್ಲಿ ಪ್ರಪೋಸಲ್ ಫಾರ್ಮ್ನಲ್ಲಿ ಹೇಳಬೇಕು. ಅದನ್ನು ಸುಳ್ಳು ಹೇಳದೆ ನೀವು ಪ್ರಾಪರ್ ಆಗಿ ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರಿ ಅಂತ ಹೇಳಿದ್ರೆ, ಏನಾದರೂ ಸಮಸ್ಯೆ ಆದರೆ ಅದು ನಿಮ್ಮ ಕುಟುಂಬಕ್ಕೆ ಆಪತ್ಕಾಲದ ಆಪ್ತ ಮಿತ್ರ, ಆಪ್ತ ರಕ್ಷಕನ ರೀತಿ ಕೆಲಸ ಮಾಡುತ್ತೆ. ಸರಿ ಸರ್, ಹಾಗಾದ್ರೆ ಬಲ್ಕ್ ಅಮೌಂಟ್ ಸಿಗುತ್ತೆ ಅಂದ್ರೆ ನಾವು ಬದುಕಿದ್ದಾಗ ಯಾವುದೇ ತರದ ಬೆನಿಫಿಟ್ ಸಿಗದೆ ಹೋದ್ರೂ ನಾವಿಲ್ಲ ಅಂದಾಗ ನಮ್ಮ ಕುಟುಂಬಕ್ಕೆ ಸಹಾಯ ಆಗುತ್ತೆ. ಹಾಗಾದ್ರೆ ಎಷ್ಟು ಹಣಕ್ಕೆ ನಾನು ಟರ್ಮ್ ಇನ್ಶೂರೆನ್ಸ್ ಪಡ್ಕೊಳ್ಬೇಕು, ಎಷ್ಟು ಅವಧಿಗೆ, ನನ್ನ ವಯಸ್ಸು ಎಷ್ಟಾಗೋವರೆಗೆ ಇದು ಆಕ್ಟಿವ್ ಆಗಿದ್ರೆ ಉತ್ತಮ? ಖಂಡಿತ ಆ ಎರಡೂ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತೀನಿ. ಆದರೆ ತುಂಬಾ ಜನ ಎಲ್ಲಿಡುತ್ತಾರಪ್ಪ ಅಂತ ಹೇಳಿದ್ರೆ, ಈ ರೀತಿಯ ಪ್ರಶ್ನೆಗಳ ಬಗ್ಗೆ ಸ್ಪಷ್ಟತೆಯನ್ನು ಹೊಂದದೆ ಇನ್ಶೂರೆನ್ಸ್ ಅನ್ನ ತೆಗೆದುಕೊಂಡು ಕೈ ಸುಟ್ಕೊಳ್ತಾರೆ. ಅವ್ರು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಡಿಟ್ಟೋ ಇನ್ಶೂರೆನ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಒಂದು ಫ್ರೀ ಕಾಲನ್ನು ಬುಕ್ ಮಾಡಿಕೊಂಡ್ರೆ ಅವರು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ನಿಮಗೆ ಯಾವ ಇನ್ಶೂರೆನ್ಸ್ ಬೇಕು, ಎಷ್ಟು ಕವರೇಜ್ ಬೇಕು, ನಿಮ್ಮ ಏಜ್ಗೆ ತಕ್ಕಂತೆ ಕವರೇಜನ್ನು ಹೆಂಗೆ ಎನ್ಹ್ಯಾನ್ಸ್ ಮಾಡ್ಕೋಬೇಕು, ಈ ಎಲ್ಲ ಮಾಹಿತಿಯನ್ನು ಮಾತೃಭಾಷೆಯಲ್ಲಿ ಅವರಿಗೆ ಕೊಡ್ತಾರೆ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಅವರು ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡಿ ನಿಮಗೆ ಕಿರಿಕಿರಿ ಕೊಡಲ್ಲ. ನೀವು ಅವರ ಪ್ಲಾಟ್ಫಾರ್ಮ್ಗೆ ಹೋಗಿ ಬುಕ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಅವರು ಫೋನ್ ಮಾಡಿ ಸಲಹೆಯನ್ನು ಕೊಡ್ತಾರೆ. ಇನ್ನೊಂದು ಅರ್ಥ ಮಾಡ್ಕೋಬೇಕು, ಡಿಟ್ಟೋ ಅನ್ನೋದು ಇನ್ಶೂರೆನ್ಸ್ ಕಂಪ್ನಿ ಅಲ್ಲ, ಇನ್ಶೂರೆನ್ಸ್ ಅಡ್ವೈಸರಿ ಪ್ಲಾಟ್ಫಾರ್ಮ್. ಅದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಝೀರೋದಾ ಬ್ಯಾಕ್ಡ್ ಕಂಪನಿ ಇದು. ಮತ್ತೆ ಬಹಳ ಇಂಪಾರ್ಟೆಂಟ್ ಮೆಟ್ರಿಕ್ ಒಂದಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಜನರು ಇತ್ತೀಚೆಗೆ ಯಾವುದೇ ಸೇವೆಯನ್ನ ಅದು ಹೇಗಿದೆ ಅಂತ ತಿಳಿಸೋದು ಈ ಗೂಗಲ್ ರೇಟಿಂಗ್ ಮೂಲಕ. ಡಿಟ್ಟೋದವರ ಸೇವೆಗೆ 5 ರೇಟಿಂಗಿಗೆ 4.9 ರೇಟಿಂಗ್ ಅನ್ನ ಜನರು ಕೊಟ್ಟಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಮೆಟ್ರಿಕ್. ಅದು ಎಷ್ಟು ಜನರು ಕೊಟ್ಟಿದ್ದಾರಪ್ಪ ರೇಟಿಂಗ್ನ, ಎಷ್ಟು ಆಧಾರದಲ್ಲಿ ಇದನ್ನು ನೀವು ಹೇಳ್ತಿದ್ದೀರಿ ಅಂತ ಹೇಳಿದ್ರೆ, 29,30,000 ಜನ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಆಧಾರದಲ್ಲಿ ಇವರಿಗೆ 5ಕ್ಕೆ 4.9 ಸಿಕ್ಕಿದೆ. ಸೊ ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಈಗಾಗಲೇ ಡಿಟ್ಟೋದಿಂದ 8 ಲಕ್ಷಕ್ಕೂ ಹೆಚ್ಚು ಜನ ಇನ್ಶೂರೆನ್ಸ್ ಅಡ್ವೈಸ್ ಅನ್ನು ಪಡ್ಕೊಂಡಿದ್ದಾರೆ. ಬಹಳ ಮುಖ್ಯವಾದ ಅಂಶವನ್ನು ನಾನು ಹೇಳ್ತೀನಿ ಅಭಿಷೇಕ್, ಇವರಿಗೆ ಸೇಲ್ಸ್ ಟಾರ್ಗೆಟ್ಸ್ ಇರಲ್ಲ. ಜನರಿಗೆ ಅಡ್ವೈಸ್ ಮಾಡಿ IRDAI ಸರ್ಟಿಫೈಡ್ ವ್ಯಕ್ತಿಗಳಿಂದ ಅಡ್ವೈಸ್ ಅನ್ನು ಕೊಡಿಸಿ ಸೂಕ್ತವಾದ ಇನ್ಶೂರೆನ್ಸ್ ಅನ್ನ ಅವರ ಅನುಕೂಲಕ್ಕೆ ತಕ್ಕಂತೆ ಕೊಡೋದೇ ಇವರ ಕೆಲಸ. ಸೊ ಹಾಗಾಗಿ ಏನೋ ಆಗ್ಬಿಡುತ್ತೆ, ಏನೋ ಆತಂಕ ಪಟ್ಕೊಳ್ಳೋಂಥ ಅಗತ್ಯ ಇಲ್ಲ. ಇವರ ಸಲಹೆಯನ್ನ ನೀವು ಪಡ್ಕೊಂಡ್ರೆ ಏನಪ್ಪ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ, ಯಾವುದೋ ಪ್ರಯೋಜನಕ್ಕೆ ಬಾರದ ಇನ್ಶೂರೆನ್ಸ್ನ ತೆಗೆದುಕೊಂಡು ಸಂಕಷ್ಟಕ್ಕೆ ಸಿಲುಕೋದ್ರಿಂದ ನೀವು ಪಾರಾಗ್ಬೋದು. ಮತ್ತೆ ಅಷ್ಟೇ ಅಲ್ಲ, ಈ ಕ್ಲೇಮ್ ಬಂದಂತಹ ಸಂದರ್ಭದಲ್ಲೂ ಕೂಡ ಅವರು ನಿಮ್ಮ ಜೊತೆಗೆ ನಿಂತು ಕ್ಲೇಮ್ಗೆ ಸಪೋರ್ಟ್ ಅನ್ನ ಕೊಡ್ತಾರೆ. ತುಂಬಾ ಮುಖ್ಯವಾದ ಅಂಶ. ಎಷ್ಟೋ ಸತಿ ಏನಾಗುತ್ತೆ, ಇನ್ಶೂರೆನ್ಸ್ ತಗೋತೀವಿ, ಕ್ಲೇಮ್ ಸಂದರ್ಭದಲ್ಲಿ ನಮಗೆ ಸಮಸ್ಯೆ ಆಗುತ್ತೆ. ಆದ್ರೆ ಇವರು ಕ್ಲೇಮ್ಗೂ ಕೂಡ ಸಹಕಾರವನ್ನ ಕೊಡ್ತಾರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಡಿಟ್ಟೋ ಲಿಂಕ್ ಇದೆ, ಅದನ್ನ ಬಳಸ್ಕೊಂಡು ಕಾಲನ್ನು ಬುಕ್ ಮಾಡಿಕೊಡಿ. ಖಂಡಿತವಾಗಿಯೂ ನಿಮಗೆ ಸೂಕ್ತವಾದ ಮಾರ್ಗದರ್ಶನ ಸಿಗುತ್ತೆ ಅನ್ನೋದು ನನ್ನ ಭರವಸೆ. ಯಾಕೆಂತ ಹೇಳಿದ್ರೆ ನಾನು ಕೂಡ ಡಿಟ್ಟೋವನ್ನ ನನ್ನ ಸಲಹೆಗೆ ಬಳಸ್ಕೊಂಡಿದ್ದೀನಿ. ಸೊ ಸರ್, ನನ್ನ ಮೂಲ ಪ್ರಶ್ನೆ, ಎಷ್ಟು ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಅನ್ನ ನಾನು ತಗೊಂಡ್ರೆ ಉತ್ತಮ, ಮತ್ತೆ ಎಷ್ಟು ಕಾಲಕ್ಕೆ ತಗೊಂಡ್ರೆ ಬೆಟರ್? ಈಗ ನೋಡಿ ಅಭಿ, ಎಷ್ಟು ಕವರೇಜ್ ತಗೋಬೇಕು ಅನ್ನೋದಕ್ಕೆ ಒಂದು ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಅಂತ ಇಲ್ಲ. ಅದು ವ್ಯಕ್ತಿಗತ. ಯಾವ ವ್ಯಕ್ತಿಗೆ ಎಷ್ಟು ಜವಾಬ್ದಾರಿಗಳಿದಾವೆ, ಎಷ್ಟು ಹೊಣೆಗಾರಿಕೆ ಇದೆ ಅನ್ನೋದ್ರ ಮೇಲೆ ಎಷ್ಟು ಕವರೇಜ್ ಅನ್ನ ಪಡ್ಕೋಬೇಕು ಅನ್ನೋದು ನಿರ್ಧಾರ ಆಗ್ಬೇಕಾಗತ್ತೆ. ಆದ್ರೆ ಯೂಶಲಿ 10 to 15 ಟೈಮ್ಸ್ ಆಫ್ ದೇರ್ ಆನ್ಯುವಲ್ ಇನ್ಕಮ್ ಕವರೇಜ್ ಅನ್ನ ತೆಗೆದುಕೊಳ್ಳೋದು ಒಳ್ಳೆಯದು ಅನ್ನೋದು ಈ ಪರ್ಸನಲ್ ಫಿನಾನ್ಸ್ ಥಂಬ್ ರೂಲ್. ಉದಾಹರಣೆಗೆ, ಯಾವುದೋ ಒಬ್ಬ ವ್ಯಕ್ತಿ 2 ಕೋಟಿ ರೂಪಾಯಿಗೆ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಅನ್ನ ಪಡ್ಕೋತಾರೆ ಅಂತೇಳಿ ಇಟ್ಕೊಳ್ಳಿ. ಅವರು ಕವರೇಜ್ ಅನ್ನ ಪಡ್ಕೊಂಡ ನಂತರದಲ್ಲಿ ಒಂದು 3 ವರ್ಷ ಪ್ರೀಮಿಯಂ ಕಟ್ಟಿರ್ತಾರೆ. 4ನೇ ವರ್ಷ ಅವರಿಗೆ ಏನೋ ಜೀವಕ್ಕೆ ತೊಂದರೆ ಆಗಿ ಅವರಿಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಅನ್ಕೊಳ್ಳೋಣ. ಆ ಸಂದರ್ಭದಲ್ಲಿ 2 ಕೋಟಿ ರೂಪಾಯಿ ಕವರೇಜ್ ಅನ್ನ ಅವರು ಪಡ್ಕೊಂಡಿರ್ತಾರಲ್ಲ, ಆ 2 ಕೋಟಿ ರೂಪಾಯಿ ಕವರೇಜು ಕುಟುಂಬಕ್ಕೆ ಹೋಗುತ್ತೆ.
ಈ 2 ಕೋಟಿ ರೂಪಾಯಿ ಕವರೇಜು ಕುಟುಂಬಕ್ಕೆ ಹೋದಾಗ ಹೇಗೆ ಅವರು ಲೆಕ್ಕಾಚಾರ ಮಾಡ್ಬೋದು ಅಂದರೆ, ಸೇ ಫಾರ್ ಎಕ್ಸಾಂಪಲ್ ಆ 2 ಕೋಟಿ ರೂಪಾಯಿನ ಅವರೊಂದು ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಇಟ್ಟರು ಕೂಡ ವರ್ಷಕ್ಕೆ 14 ಲಕ್ಷ ರೂಪಾಯಿ ಬಡ್ಡಿ ಆದಾಯ ಬರುತ್ತೆ. ಅಂದರೆ ತಿಂಗಳಿಗೆ ಹತ್ತತ್ರ 1.25 ಲಕ್ಷ ಆದಾಯ ಅವರಿಗೆ ಬರುತ್ತೆ. ಆ ರೀತಿಯ ಬೆನಿಫಿಟ್ ಅನ್ನ ಟರ್ಮ್ ಇನ್ಶೂರೆನ್ಸ್ ಇಂದ ಪಡ್ಕೊಳ್ಳಿಕ್ಕೆ ಸಾಧ್ಯ. ಸೇ ಫಾರ್ ಎಕ್ಸಾಂಪಲ್, ಈಗ ಯಾರದ್ದೋ ವಾರ್ಷಿಕ ಆದಾಯ 10 ಲಕ್ಷ ರೂಪಾಯಿ ಇದೆ ಅಂತೇಳಿ ಇಟ್ಕೊಳ್ಳಿ. ಅವರು 1 ರಿಂದ 1.5 ಕೋಟಿ ರೂಪಾಯಿ ಕವರೇಜ್ ಅನ್ನ ಪಡ್ಕೋಬೇಕು. ಸೇ ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಅವರಿಗೆ ಲೋನ್ ಇದೆ ಸರ್, ಮಕ್ಕಳದ್ದು ಕಮಿಟ್ಮೆಂಟ್ ಜಾಸ್ತಿ ಇದೆ, ಸೀನಿಯರ್ ಪೇರೆಂಟ್ಸ್ ಇದ್ದಾರೆ, ಈ ರೀತಿಯ ಜವಾಬ್ದಾರಿಗಳು ಜಾಸ್ತಿ ಇದೆ, ಅವ್ರ ಮೇಲೆ ಡಿಪೆಂಡೆನ್ಸ್ ಜಾಸ್ತಿ ಇದ್ದಾರೆ ಅಂತ. ಆಗ ಅವರ ಹೊಣೆಗಾರಿಕೆ ಏನಿರುತ್ತೆ ಅದಕ್ಕೆ ತಕ್ಕಂತೆ ಕವರೇಜ್ ಅನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಉದಾಹರಣೆಗೆ ಅವರ ಆದಾಯ 10 ಲಕ್ಷ ಇದೆ, ಒಂದು 50 ಲಕ್ಷ ಲೋನ್ ಇದೆ, ಜೊತೆಗೆ ಸೀನಿಯರ್ ಪೇರೆಂಟ್ಸ್ ಇದ್ದಾರೆ ಅನ್ನುವಾಗ ಅವರು 2 ರಿಂದ 2.5 ಕೋಟಿ ಕವರೇಜ್ ಅನ್ನ ಪರಿಗಣಿಸೋದು ಒಳ್ಳೆಯದು. ಜವಾಬ್ದಾರಿಗೆ ತಕ್ಕಂತೆ ಕವರೇಜ್ ಅನ್ನ ಪಡ್ಕೊಳ್ಳೋದು ತುಂಬಾ ಮುಖ್ಯ. ಇನ್ನೊಂದು ಪ್ರಶ್ನೆಯನ್ನ ನೀವು ಕೇಳಿದ್ರಿ ಅಭಿ, ಎಷ್ಟು ವರ್ಷಕ್ಕೆ ಪಡ್ಕೋಬೇಕು? ಈಗ ನೋಡಿ, ನಮಗೆ ಈಗ 25 ರಿಂದ 30ನೇ ವಯಸ್ಸಿನಲ್ಲಿ ಜವಾಬ್ದಾರಿ ಕಡಿಮೆ ಇರುತ್ತೆ, 30 ರಿಂದ 40ನೇ ವಯಸ್ಸಿನಲ್ಲಿ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗುತ್ತೆ, 60, 65, 70ಕ್ಕೆ ಜವಾಬ್ದಾರಿಗಳು ಕಡಿಮೆ ಆಗ್ತಾ ಬರ್ತವೆ. ಅಂದ್ರೆ ಈಗ ನೋಡಿ, ಮದುವೆ ಆದ ಹೊಸರಲ್ಲಿ ಮಡದಿ ನೋಡ್ಕೋಬೇಕು ಅಥವಾ ಗಂಡನ್ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ ಹೆಂಡತಿಗಿರುತ್ತೆ, ಮಕ್ಕಳನ್ನ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ ಗಂಡ ಹೆಂಡತಿಗಿರುತ್ತೆ, ಅವರ ತಂದೆ ತಾಯಿಯನ್ನ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ ಇರುತ್ತೆ. ಆದ್ರೆ ಹೋಗ್ತಾ ಹೋಗ್ತಾ ಮಕ್ಕಳು ದೊಡ್ಡವರಾದ ನಂತರ ಇವರು ನಿವೃತ್ತಿಯ ಅಂಚಿಗೆ ಬಂದಾಗ ಜವಾಬ್ದಾರಿಗಳು ಕಡಿಮೆ ಆಗ್ತವೆ, ಮಕ್ಕಳು ದುಡಿಯಕ್ಕೆ ಶುರು ಮಾಡ್ತಾರೆ. ಸೊ ಐಡಿಯಲ್ ಕವರ್ ಎಷ್ಟಪ್ಪ ಅಂತ ಹೇಳಿದ್ರೆ 60 ವರ್ಷ ಅಥವಾ 70 ವರ್ಷದ ನಡುವೆ ತೆಗೆದುಕೊಳ್ಳೋದು ಒಂದು ಗುಡ್ ಫಿಟ್. ಸೇ ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ವ್ಯಕ್ತಿ 25ನೇ ವಯಸ್ಸಿಗೆ ಕೆಲಸಕ್ಕೆ ಸೇರ್ಕೊಂಡ್ರು, ಅವರಿಗೆ ಒಂದು 28ನೇ ವಯಸ್ಸಿಗೆ ಮದುವೆ ಆಯ್ತು ಅಂತ ಹೇಳಿದ್ರೆ 25ನೇ ವಯಸ್ಸಿಗೆ ಅವರು ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಅನ್ನ ಶುರು ಮಾಡಿ 65-70 ವರ್ಷದ ತನಕ ಆ ಕವರೇಜ್ ಅನ್ನ ಪಡ್ಕೊಳ್ಳೋದು ಒಂದು ಒಳ್ಳೆಯ ಚಾಯ್ಸ್ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಅಭಿ ಸರ್, ಈ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಕೇಳಿದಾಗ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ಕೇಳೋದಕ್ಕೂ ಬಹಳ ಸಿಂಪಲ್ ಅಂತ ಅನ್ಸುತ್ತೆ. ಬಟ್ ಇನ್ ಪ್ರಾಕ್ಟಿಕಲ್ ಅಂದ್ರೆ ಅದರ ಇಂಪ್ಲಿಮೆಂಟೇಷನ್ ಕೂಡ ಹೀಗೆ ಇರುತ್ತಾ? ಹೇಗೆ ಕೆಲಸ ಮಾಡುತ್ತೆ ಆಕ್ಚುಲಿ ಟರ್ಮ್ ಇನ್ಶೂರೆನ್ಸ್? ಹೌದು ಅಭಿ, ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಬಹಳ ಸಿಂಪಲ್ ಪ್ರಾಡಕ್ಟ್. ವಾಸ್ತವದಲ್ಲಿ ಹೇಗೆ ಅದು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಈಗ ನಾವು ಆಗ್ಲೇ ಹೇಳಿದ್ವಿ ಎಷ್ಟು ಕವರೇಜ್ ತಗೋಬೇಕು ಅನ್ನೋದನ್ನ ಫಸ್ಟ್ ನಿರ್ಧಾರ ಮಾಡಬೇಕು. 10 to 15 ಟೈಮ್ಸ್ ಅನ್ನೋದು ಒಂದು ಮಾನದಂಡ. ಅಕಸ್ಮಾತ್ ನಿಮಗೆ ಗೊತ್ತಾಗ್ಲಿಲ್ವಾ, ನಾವು ಆಗ್ಲೇ ಹೇಳಿದ್ವಿ, ಡಿಟೋದವ್ರಿಗೆ ಒಂದು ಕಾಲನ್ನ ಬುಕ್ ಮಾಡಿಕೊಂಡು ಅವ್ರ ಜೊತೆ ಮಾತಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಂತೇಳಿ ಅದನ್ನ ಅವರು ಈಗಲೂ ಮಾಡ್ಬೋದು. ಮತ್ತೆ ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ಫಸ್ಟು ಎಷ್ಟು ಕವರೇಜ್ ಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ಮೇಲೆ, ಯಾವ ಪಾಲಿಸಿ ಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ಮೇಲೆ ಪ್ರಪೋಸಲ್ ಫಾರ್ಮ್ ಇರುತ್ತೆ, ಅದನ್ನ ಫಿಲ್ ಮಾಡಬೇಕು. ಫಿಲ್ ಮಾಡಿದ ನಂತರ ಅವರು ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಪ್ರಪೋಸಲ್ ಫಾರ್ಮ್ ಅನ್ನ ಫಿಲ್ ಮಾಡುವಾಗ ಯಾವುದೇ ಮಾಹಿತಿಯನ್ನು ಮುಚ್ಚಿಡಬಾರ್ದು. ನಾನಾಗಲೇ ಹೇಳಿದೆ, ಸ್ಮೋಕಿಂಗ್ ಮಾಡ್ತಿದ್ರೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿ, ಏನೋ ಕಾಯಿಲೆಗಳಿದ್ರೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿ, ಈಗ ಆಲ್ರೆಡಿ ಒಂದು ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಂಡಿದ್ರೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿ, ಯಾವುದೇ ಮಾಹಿತಿಯನ್ನು ಮುಚ್ಚಿಡಬೇಡಿ. ಆ ನಂತರದಲ್ಲಿ ಎಕ್ಸಾಮಿನ್ ಮಾಡ್ತಾರೆ. ಏನು ಎಕ್ಸಾಮಿನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವು ಸಂದರ್ಭದಲ್ಲಿ ಟೆಲಿಕಾಲ್ ಮೂಲಕ ಈ ಮೆಡಿಕಲ್ ಅಸೆಸ್ಮೆಂಟ್ ಅನ್ನ ಮಾಡ್ತಾರೆ. ಕೆಲವು ಸರಿ ನಿಯರೆಸ್ಟ್ ಲ್ಯಾಬ್ಗಳಿಗೆ ಕರೆಸಿ ನಿಮ್ಮ ಆರೋಗ್ಯದ ಸ್ಥಿತಿಗತಿ ಸರಿ ಇದೆಯಾ, ನಿಮ್ಮ BP, ಡಯಾಬಿಟೀಸು, ನಿಮ್ಮ ಓವರ್ ಆಲ್ ಪ್ಯಾರಾಮೀಟರ್ಸು, ಥೈರಾಯ್ಡು, ಈ ರೀತಿಯ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಅನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ನಂತರ ರಿಪೋರ್ಟ್ ಬಂದ ನಂತರ ಏನಾದರೂ ನಿಮಗೆ ರಿಸ್ಕ್ಗಳು ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದನ್ನ ಆಧರಿಸಿ ಪ್ರೀಮಿಯಂ ಅನ್ನ ನಿಗದಿ ಮಾಡ್ತಾರೆ. ಒಂದು ವೇಳೆ ಏನು ರಿಸ್ಕ್ ಇಲ್ಲ ಅಂತ ಹೇಳಿದ್ರೆ ಏನು ಕೋಟ್ ಮಾಡಿರ್ತಾರೋ ಅದೇ ಪ್ರೀಮಿಯಂ ಅನ್ನ ಅವರು ಅಂಡರ್ ರೈಟರ್ಸ್ನ ಅಪ್ರೂವಲ್ ತೆಗೆದುಕೊಂಡು ಫೈನಲ್ ಆಗಿ ನಿಗದಿ ಮಾಡ್ತಾರೆ. ಈಗ ಹೇಗಪ್ಪ ಇದು ಮತ್ತೆ ಹೇಗಿದು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ರೆ, ವರ್ಷ ವರ್ಷ ನೀವು ಫಸ್ಟ್ ಏನು ಪ್ರೀಮಿಯಂ ಅನ್ನ ನಿಗದಿ ಮಾಡ್ಕೊಂಡಿರ್ತೀರೋ ಅದನ್ನ ನೀವು ಕಟ್ತಾ ಹೋಗ್ತೀರಿ. ಹೇಗೆ ಪ್ರೀಮಿಯಂ ಅನ್ನ ಆಪ್ಷನ್ ಆಗಿ ತೆಗೆದುಕೋಬಹುದು ಅಂತ ಹೇಳಿದ್ರೆ, ಪ್ರತಿ ತಿಂಗಳು ಕಟ್ತೀನಿ, ಅಥವಾ 3 ತಿಂಗಳಿಗೆ ಒಂದ್ಸರಿ ಕಟ್ತೀನಿ, ಅಥವಾ ಪ್ರತಿ ವರ್ಷ ಕಟ್ತೀನಿ, ಅಥವಾ ಲಿಮಿಟೆಡ್ ಪೇಔಟ್ ಅಂತಿರುತ್ತೆ, 5 ವರ್ಷ 10 ವರ್ಷಕ್ಕೆ ನಾನು ಕಟ್ಟಿಬಿಡ್ತೀನಿ, ಆಮೇಲೆ ನಾನು ಕಟ್ಟೋದಿಲ್ಲ. ಈ ರೀತಿಯ ಆಯ್ಕೆಗಳಿರುತ್ತೆ. ಎಷ್ಟು ವರ್ಷಕ್ಕೆ ಬೇಕು ಅನ್ನೋದನ್ನು ಕೂಡ, ಅಂದ್ರೆ ಈಗ 25 ವರ್ಷಕ್ಕೆ ಶುರು ಮಾಡಿ ನಂಗೆ 60 ವರ್ಷದ ತನಕ ಕೊಡಿ, ಅಥವಾ 65 ವರ್ಷದ ತನಕ ಕೊಡಿ, 70 ವರ್ಷದ ತನಕ ಕೊಡಿ ಅನ್ನೋ ಥರದ ಪ್ಯಾರಾಮೀಟರ್ಸ್ ಇರುತ್ತೆ. ಇದೆಲ್ಲವನ್ನ ನೋಡ್ಕೋಬೇಕಾಗಿ ಬರುತ್ತೆ. ಈಗ ಉದಾಹರಣೆಗೆ ವ್ಯಕ್ತಿ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಂಡಿದ್ದಾರೆ,
ಅವರು ಪಾಲಿಸಿ ಟರ್ಮನ್ನು ಕಂಪ್ಲೀಟ್ ಮಾಡಿದ್ರು, ಅವರಿಗೆ ದೇವ್ರ ದಯದಿಂದ ಯಾವುದೇ ಸಮಸ್ಯೆ ಆಗಲಿಲ್ಲ ಅಂತ ಹೇಳಿದ್ರೆ ಎಕ್ಸ್ಪೈರ್ ಆಗುತ್ತೆ ಪಾಲಿಸಿ, ಆ ನಂತರ ಯಾವುದೇ ಕವರೇಜ್ ಇರೋದಿಲ್ಲ. ಮತ್ತೆ ಯಾವುದೇ ಮೆಚುರಿಟಿ ಬೆನಿಫಿಟ್ ಕೂಡ ಇದರಲ್ಲಿ ಸಿಗೋದಿಲ್ಲ ಅನ್ನೋ ಬಗ್ಗೆ ಸ್ಪಷ್ಟತೆ ಇರಬೇಕು. ಅಫ್ಕೋರ್ಸ್ ರಿಟರ್ನ್ ಆನ್ ಪ್ರೀಮಿಯಂ ಅಂತೇಳಿ ಕೆಲವು ಪ್ರಾಡಕ್ಟ್ಸ್ ಇದ್ದಾವೆ. ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಪ್ರೀಮಿಯಮನ್ನು ಜಾಸ್ತಿ ತೆಗೆದುಕೊಂಡು ನೀವು ಕಟ್ಟಿರುವ ಪ್ರೀಮಿಯಮನ್ನು ನೀವು ಪಾಲಿಸಿ ಟರ್ಮನ್ನು ಫುಲ್ಫಿಲ್ ಮಾಡಿದ ನಂತರ ಕೊಡ್ತಾರೆ. ಬಟ್ ದಟ್ಸ್ ನಾಟ್ ಅ ಗುಡ್ ಪ್ರಾಡಕ್ಟ್. ಅದು ಯಾಕೆ ಅನ್ನೋದನ್ನ ಮುಂದಿನ ಹಂತದಲ್ಲಿ ಹೇಳ್ತೀವಿ. ಓಕೆ, ಸೊ ಅದರ ಅರ್ಥ ಸರ್, ಬೇರೆ ಬೇರೆ ಥರದ ಆಪ್ಷನ್ ಇರುವ ಪಾಲಿಸಿಗಳ ಬಗ್ಗೆ ನೀವು ಒಂದು ಹಿಂಟ್ ಕೊಟ್ಟ ಹಾಗಾಯಿತು. ಒಂದು ಕಂಪ್ಲೀಟ್ಲಿ ಅಂದರೆ ನನಗೇನು ವಾಪಸ್ ಬರೋದಿಲ್ಲ, ಮ್ಯಾಚುರಿಟಿ ಬೆನಿಫಿಟ್, ನನಗೇನಾರು ಪ್ರಾಬ್ಲಮ್ ಆದರೆ ಸಿಗುತ್ತೆ. ಇನ್ನೊಂದು ರಿಟರ್ನ್ ಆಫ್ ಪ್ರೀಮಿಯಂ ಅಂತ ಹೇಳಿದ್ರಿ, ನಾನು ಕಟ್ಟಿರೋ ದುಡ್ಡೆಲ್ಲ ನನಗಿಂತಿಷ್ಟು ವರ್ಷ ಅಂತ ಆದಮೇಲೆ ನಾನು ಎಕ್ಸಿಟ್ ಆಗ್ತೀನಿ ಅಂತಂದರೆ ಬರೋ ರೀತಿಯದ್ದು. ಸೊ ಬೇರೆ ಬೇರೆ ಆಪ್ಷನ್ಸ್ ಇದಾವಲ್ಲ, ಯಾವುದನ್ನ ನಾವು ತಗೊಂಡ್ರೆ ಬೆಟರ್? ಈಗ ನೋಡಿ ಅಭಿ, ಮೊದಲನೇದಾಗಿ ಏನೇನು ಆಪ್ಷನ್ಸ್ ಇದೆ ಟರ್ಮ್ ಪ್ಲಾನ್ ಅಲ್ಲಿ ಅನ್ನೋದನ್ನ ನಾವು ಲಾರ್ಜ್ಲಿ ನೋಡ್ತಾ ಬರೋಣ. ಓಕೆ, ಮೊದಲನೇದಾಗಿ ಪ್ಲೇನ್ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ. ಪ್ಲೇನ್ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಅಂದ್ರೇನು? ಉದಾಹರಣೆಗೆ ನನಗೆ 1 ಕೋಟಿ ರೂಪಾಯಿ ಕವರೇಜ್ ಬೇಕು, ನನಗೆ 65 ವರ್ಷದ ತನಕ ಬೇಕು ಅಂತೇಳಿ ನಾನು ತೆಗೆದುಕೊಂಡ್ರೆ ಪ್ರತಿ ವರ್ಷ ನಾನು ಪ್ರೀಮಿಯಂ ಕಟ್ತಾ ಹೋಗ್ತೀನಿ ಆ ಕವರೇಜ್ಗೆ ತಕ್ಕಂತೆ. 60 ಅಥವಾ 65 ವರ್ಷ ಏನೇನು ಟರ್ಮ್ ತೆಗೆದುಕೊಂಡಿರ್ತೀನಲ್ಲ, ಆ ಅವಧಿ ಮುಗಿದ ನಂತರ ಆ ವ್ಯಕ್ತಿಗೆ ಯಾವುದೇ ಮೆಚುರಿಟಿ ಬೆನಿಫಿಟ್ ಸಿಗಲ್ಲ. ಆ ಅವಧಿ ಒಳಗಡೆ ಏನಾದರೂ ಸಮಸ್ಯೆ ಆದರೆ ಆ ವ್ಯಕ್ತಿಯ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಕವರೇಜ್ ಸಿಗುತ್ತೆ. ಇದು ಪ್ಲೇನ್ ವೆನಿಲಾ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್. ಇದರಲ್ಲಿ ಏನು ಬೇರೆ ರೈಡರ್ಸು ಆ ಥರದ್ದೇನು ಇರಲ್ಲ, ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಇದು ಒಂದು ರೀತಿಯ ಪ್ಲಾನ್. ಮತ್ತೆ ಬಹಳಷ್ಟು ಜನ ಈ ರೀತಿಯ ಪ್ಲೇನ್ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಪ್ರಿಫರ್ ಮಾಡ್ತಾರೆ, ಅದನ್ನು ಬೈ ಮಾಡ್ತಾರೆ. ಈ ಝೀರೋ ಕಾಸ್ಟ್ ಎಕ್ಸಿಟ್ ಪ್ಲಾನ್ ಅಂತೇಳಿ ಒಂದು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಇದೆ. ಅದು ಹೇಗಪ್ಪ ಅಂತ ಹೇಳಿದ್ರೆ, ನನಗೆ ಸದ್ಯಕ್ಕೆ ತುಂಬ ಲಯಬಿಲಿಟೀಸ್ ಇದೆ, ನನಗೆ ಒಂದು 15 ವರ್ಷ ಕವರೇಜ್ ಇದ್ದರೆ ಸಾಕು, ಆ ನಂತರ ನಂಗೆ ಅದು ಬೇಡ, ಅಥವಾ ಒಂದು 10 ವರ್ಷ ಕವರೇಜ್ ಇದ್ದರೆ ಸಾಕು, ಆ ನಂತರ ನಂಗೆ ಬೇಡ ಅನ್ನೋರು ಇರ್ತಾರೆ. ಅವರು ಈ ಝೀರೋ ಕಾಸ್ಟ್ ಸ್ಪೆಷಲ್ ಎಕ್ಸಿಟ್ ಪ್ಲಾನ್ಗಳನ್ನು ಕನ್ಸಿಡರ್ ಮಾಡ್ಬೋದು. ಈ ಝೀರೋ ಕಾಸ್ಟ್ ಸ್ಪೆಷಲ್ ಎಕ್ಸಿಟ್ ಪ್ಲಾನ್ ಅಂದರೆ ಏನು ಅಂತ ಹೇಳಿದ್ರೆ, ಈಗ 5 ವರ್ಷ 10 ವರ್ಷ ಆದಮೇಲೆ ನಂಗೆ ಕವರೇಜ್ ಬೇಡ ಅಂತ ಹೇಳಿದ್ರೆ ಅವರು ಯಾವುದೇ ಹೆಚ್ಚುವರಿ ಹೊರೆ ಇಲ್ಲದೇನೆ ಆ ಪ್ಲಾನಿಂದ ಹೊರಗೆ ಬರ್ಬೋದು, ಮತ್ತೆ ಅವರು ಕಟ್ಟಿರುವಂಥ ಪ್ರೀಮಿಯಂಗಳನ್ನು ಅವರಿಗೆ ವಾಪಸ್ ಕೊಡ್ತಾರೆ. ಆದರೆ ಫುಲ್ ರೀಫಂಡ್ ಅಲ್ಲ, ಇದರಲ್ಲಿ ನಾವು ನೆನ್ಪಿಟ್ಕೋಬೇಕು, GST ಚಾರ್ಜಸ್ ಅನ್ನ, ಅಂಡರ್ ರೈಟಿಂಗ್ ಚಾರ್ಜಸ್ ಅನ್ನ, ಮತ್ತೆ ರೈಡರ್ಸ್ ಚಾರ್ಜಸ್ ಅನ್ನ ಅವರು ವಾಪಸ್ ಕೊಡೋದಿಲ್ಲ. ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಇನ್ನು 3ನೇ ತರ ಟರ್ಮ್ ಇನ್ಶೂರೆನ್ಸ್ ಪ್ರಾಡಕ್ಟ್ ಇದೆ, ಅದೇನಪ್ಪ ಅಂತ ಹೇಳಿದ್ರೆ ರಿಟರ್ನ್ ಆಫ್ ಪ್ರೀಮಿಯಂ. ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ 1 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ತೆಗೆದುಕೊಂಡಿರ್ತಾರೆ, 1 ವರ್ಷಕ್ಕೆ ಒಂದು 15,000 ರೂಪಾಯಿ ಪ್ರೀಮಿಯಂ ಕಟ್ತಾರೆ ಅಂತೇಳಿ ಇಟ್ಕೊಳ್ಳೋಣ. 60 ವರ್ಷದ ತನಕ ಅವ್ರು ಅದೇ ರೀತಿ ಪ್ರತಿ ವರ್ಷ 15,000 ಕಟ್ತಿದ್ದಾರೆ ಅಂತೇಳಿ ಹೋದ್ರೆ, ಆ ನಂತರ 60 ವರ್ಷದೊಳಗಡೆ ಎಷ್ಟು ಕಟ್ಟಿರ್ತಾರಲ್ಲ ಅಷ್ಟು ಹಣವನ್ನ ಇನ್ಶೂರೆನ್ಸ್ ಕಂಪನಿ ವಾಪಸ್ ಕೊಡುವಂತ ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನ ರಿಟರ್ನ್ ಆಫ್ ಪ್ರೀಮಿಯಂ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಅಂತೇಳಿ ಕರೀತಾರೆ. ಆದರೆ ಈ ರಿಟರ್ನ್ ಆಫ್ ಪ್ರೀಮಿಯಂ ಪಾಲಿಸಿಗಳಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ 60ರಿಂದ 100% ವರೆಗೆ ಪ್ರೀಮಿಯಂ ಜಾಸ್ತಿ ಇರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಈ ರಿಟರ್ನ್ ಆಫ್ ಪ್ರೀಮಿಯಂ ಪಾಲಿಸಿಗಳು ಅಷ್ಟು ಸೂಕ್ತ ಅಲ್ಲ. ನೀವು ಇನ್ಶೂರೆನ್ಸ್ ಕಂಪನಿಗೆ ಪ್ರೀಮಿಯಂ ಜಾಸ್ತಿ ಕಟ್ಟೋ ಬದಲು ಅದೇ ಹಣವನ್ನು ತೆಗೆದುಕೊಂಡೋಗಿ ನೀವು ಬೇರೆ ಇನ್ವೆಸ್ಟ್ಮೆಂಟ್ಸಲ್ಲಿ ಮ್ಯೂಚುವಲ್ ಫಂಡ್ SIP ಅಲ್ಲೋ, ಅಥವಾ ನಿಮಗೆ ನಾಲೆಡ್ಜ್ ಇದ್ದರೆ ಸ್ಟಾಕ್ ಮಾರ್ಕೆಟಲ್ಲೋ, ಅಥವಾ ನಂಗೆ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ PPF ಅಥವಾ ಸುಕನ್ಯಾ ಸಮೃದ್ಧಿ ಥರದ ಪ್ರಾಡಕ್ಟ್ಗಳೆಲ್ಲ ಹೂಡಿಕೆ ಮಾಡಿದರೆ ಅದಕ್ಕಿಂತ ಜಾಸ್ತಿ ಗಳಿಕೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ರಿಟರ್ನ್ ಆಫ್ ಪ್ರೀಮಿಯಂ ನಾಟ್ ಅ ಗುಡ್ ಚಾಯ್ಸ್ ಅಂತೇಳಿ ನಾವು ಹೇಳ್ಬೋದು ಸ್ಪಷ್ಟವಾಗಿ ಬೇಸ್ಡ್ ಆನ್ ಡೇಟಾ. ಇನ್ನು 4ನೇ ಆಯ್ಕೆ ಏನಪ್ಪ ಅಂತ ಹೇಳಿದ್ರೆ ಇನ್ಕ್ರೀಸಿಂಗ್ ಕವರ್ ಟರ್ಮ್ ಪಾಲಿಸಿಯಲ್ಲಿ. ಈಗ ಉದಾಹರಣೆಗೆ ಪ್ರತಿ ವರ್ಷ 7% ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಫ್ಲೇಷನ್ ಅಂದ್ರೇನು? ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಹೋಗೋದು. ವಸ್ತುಗಳ ಬೆಲೆ ಜಾಸ್ತಿ ಆದಾಗ ಕವರೇಜು ಕೂಡ ಜಾಸ್ತಿ ಬೇಕಾಗುತ್ತೆ ಅಲ್ವಾ? ಸೊ ಈ ಲಾಜಿಕ್ ಅನ್ನ ಇಟ್ಕೊಂಡು ಇವರು ಇನ್ಕ್ರೀಸಿಂಗ್ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಯನ್ನ ಮಾಡಿದ್ದಾರೆ. ಅಂದ್ರೆ ಇನ್ಕ್ರೀಸಿಂಗ್ ಕವರ್ ಏನಪ್ಪಾ, ಜಾಸ್ತಿ ಆಯ್ತಾ ಬೆಲೆ, ಅದಕ್ಕೆ ತಕ್ಕಂತೆ ನಿಮಗೆ ಕಾಲಕ್ಕೆ ಇನ್ಶೂರೆನ್ಸ್ ಕವರೇಜ್ ಅನ್ನ ಜಾಸ್ತಿ ಮಾಡಿಕೊಳ್ಳುವಂತ ಒಂದು ಅವಕಾಶ ಇರುವಂತ ಪ್ರಾಡಕ್ಟ್. ಇನ್ನೊಂದು ಡಿಕ್ರೀಸಿಂಗ್ ಕವರ್. ಯಾರಿಗೋ ಅನ್ಸುತ್ತೆ ನನ್ನ ಹತ್ರ ಸಾಕಷ್ಟು ದುಡ್ಡಿದೆ, ನಾನು ಈಗ ಕವರೇಜ್ ಇಟ್ಕೊಳ್ಳೋಂತ ಅಗತ್ಯ ಇಲ್ಲ, ಅಥವಾ ನಂಗೆ ಜವಾಬ್ದಾರಿಗಳು ಮುಗಿದಿದೆ, ನನಗೆ ಒಂದಷ್ಟು ವರ್ಷ ಆದ್ಮೇಲೆ ಕವರೇಜ್ ಬೇಡ, ಕಡಿಮೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ಅದಕ್ಕೆ ಡಿಕ್ರೀಸಿಂಗ್ ಕವರ್ ಅನ್ನೋ ಆಪ್ಷನ್ ಕೂಡ ಇದೆ. ಈ ರೀತಿಯ ಆಯ್ಕೆಗಳನ್ನ ನೀವು ಟರ್ಮ್ ಇನ್ಶೂರೆನ್ಸ್ ನಲ್ಲಿ ಮನಗಾಣಬಹುದು. ಬಹುತೇಕರು
ಪ್ಲೇನ್ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಕೆಲವು ರೈಡರ್ಗಳೊಂದಿಗೆ ಪ್ರಿಫರ್ ಮಾಡ್ತಾರೆ ಅನ್ನೋದು ಒಟ್ಟಾರೆ ಒಂದು ತಿಳುವಳಿಕೆ ಅಥವಾ ಒಟ್ಟಾರೆ ಒಂದು ಹೂರಣ ಅಂತೇಳಿ ನಾವು ಹೇಳ್ಬೋದು ಅಭಿ. ಸರಿ ಸರ್, ಈಗ ಟರ್ಮ್ ಇನ್ಶೂರೆನ್ಸ್ ತಗೊಳ್ತೀನಿ, ನನಗೇನೋ ಪ್ರಾಬ್ಲಮ್ ಆದರೆ ಕುಟುಂಬಕ್ಕೆ ಸಿಗುತ್ತೆ. ಕೆಲವು ಸತಿ ಹೇಗಾಗುತ್ತೆ, ಯಾವುದೋ ಟರ್ಮಿನಲ್ ಆಕ್ಸಿಡೆಂಟ್ ಆಗುತ್ತೆ, ಪ್ಯಾರಾಲಿಸಿಸ್ ಆಗಿಬಿಡ್ತಾರೆ, ಜೀವನ ಪೂರ್ತಿ ಬೆಡ್ ಮೇಲೆ ಇರುವಂಥ ಪರಿಸ್ಥಿತಿ ಬಂತಪ್ಪ, ಯಾವುದೋ ಕಾಯಿಲೆಗೆ ಬಂತು, ಕ್ಯಾನ್ಸರ್ ಅಥವಾ ಡಯಾಲಿಸಿಸ್, ಇನ್ನೇನೋ ಪ್ರಾಬ್ಲಮ್. ಈ ಥರದ ಸನ್ನಿವೇಶದಲ್ಲಿ ಆ ಕುಟುಂಬ ಅಗೈನ್ ಆ ವ್ಯಕ್ತಿ ಇದ್ದೂ ಪ್ರಾಬ್ಲಮ್ ಸಿಕ್ಕಾಕೊಳ್ಳುತ್ತೆ. ಹೇಗೆ ಸರ್ ಈ ಥರದನ್ನ ಫೇಸ್ ಮಾಡೋದು? ಟರ್ಮ್ ಇನ್ಶೂರೆನ್ಸ್ ಆಪ್ಷನ್ ಇದೆ. ಈಗ ನೋಡಿ ಅಭಿ, ಟರ್ಮ್ ಇನ್ಶೂರೆನ್ಸ್ ನಲ್ಲಿ ರೈಡರ್ಸ್ ಅಂತೇಳಿ ಆಪ್ಷನ್ ಇದೆ. ರೈಡರ್ಸ್ ಅಂದ್ರೆ ಏನು, ಕನ್ನಡದಲ್ಲಿ ನಾವು ಬಹಳ ಸರಳವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅಡಿಷನಲ್ ಬೆನಿಫಿಟ್ಸ್ ಅಂತೇಳಿ ನಾವು ಹೇಳ್ಬೋದು. ಅಂದ್ರೆ ಹೆಚ್ಚುವರಿ ಹಣಕ್ಕೆ ಹೆಚ್ಚುವರಿ ಸೇವೆಗಳನ್ನ ಕೊಡುವಂಥದ್ದು. ಹೆಚ್ಚುವರಿ ಸೇವೆ ಅಂದ್ರೆ ಏನು? ಸೇ ಫಾರ್ ಎಕ್ಸಾಂಪಲ್ ನೀವು ಕೇಳಿದ್ರಿ, ಈಗ ಯಾರಿಗೋ ಅನಾರೋಗ್ಯ ಆಗ್ಬಿಡುತ್ತೆ ಅಥವಾ ಯಾರಿಗೋ ಆಕ್ಸಿಡೆಂಟ್ ಆಗಿ ಸಮಸ್ಯೆ ಆಗುತ್ತೆ, ಆಗ ಅವ್ರು ಹೆಂಗೆ ಪ್ರೀಮಿಯಂ ಕಟ್ಟೋದು ಅನ್ನೋ ಪ್ರಶ್ನೆ ಕೇಳಿದ್ರಿ. ನೋಡಿ, ಅದಕ್ಕೆ ರೈಡರ್ಸ್ ಅಂತೇಳಿ ನಾನು ಹೇಳಿದ್ನಲ್ಲ, ಅದಿದೆ. ವೇವರ್ ಆಫ್ ಪ್ರೀಮಿಯಂ ರೈಡರ್ ಅಂತೇಳಿ ಒಂದು ಆಪ್ಷನ್ ಇದೆ ಟರ್ಮ್ ಇನ್ಶೂರೆನ್ಸ್ ನಲ್ಲಿ. ಇದರಲ್ಲಿ ಪರ್ಮನೆಂಟ್ ಆಗಿ ಇನ್ಶೂರೆನ್ಸ್ ಪಡೆದಿರುವಂಥ ವ್ಯಕ್ತಿ ಡಿಸೇಬಲ್ ಆದರೆ ಮತ್ತೆ ಕ್ರಿಟಿಕಲ್ ಇಲ್ನೆಸ್ ಡಯಾಗ್ನೈಸ್ ಆದರೆ, ಅಂದರೆ ಗಂಭೀರ ಕಾಯಿಲೆಗಳು ಡಯಾಗ್ನೈಸ್ ಆದರೆ, ಇನ್ಶೂರೆನ್ಸ್ ಕಂಪನಿ ಪ್ರೀಮಿಯಮನ್ನು ವೇವ್ ಆಫ್ ಮಾಡುತ್ತೆ, ಮನ್ನಾ ಮಾಡುತ್ತೆ. ಪ್ರೀಮಿಯಮನ್ನು ನೀವು ಕಟ್ಟಬೇಡಿ ಇನ್ನು ಅನ್ನೋ ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ. ಯಾವ ರೈಡರನ್ನು ನಾವು ತೆಗೆದುಕೊಂಡ್ರೆ ಅಂತ ಹೇಳಿದ್ರೆ ವೇವರ್ ಆಫ್ ಪ್ರೀಮಿಯಂ ರೈಡರನ್ನು ತೆಗೆದುಕೊಂಡ್ರೆ. ಇನ್ನು ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ರೈಡರ್ ಅಂತೇಳಿ ಇದೆ. ಈಗ ಯಾವುದೋ ಒಬ್ಬ ವ್ಯಕ್ತಿಗೆ ಗಂಭೀರ ಅನಾರೋಗ್ಯ ಪತ್ತೆ ಆಗುತ್ತೆ, ಕ್ಯಾನ್ಸರ್ ಥರದ ಗಂಭೀರ ಅನಾರೋಗ್ಯ. ಅಂಥ ಸಂದರ್ಭದಲ್ಲಿ ಒಂದು ಲಂಸಮ್ ಪೇಯನ್ನು ಮಾಡುವಂಥ ಒಂದು ಅವಕಾಶವನ್ನು ಈ ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ರೈಡರ್ ಒದಗಿಸ್ಕೊಡುತ್ತೆ. ಅಂದರೆ ಅವರಿಗೆ ಕಾಯಿಲೆ ಬಂದಿದೆ, ಅಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಖರ್ಚು ಕುಟುಂಬಕ್ಕೆ ಇರುತ್ತೆ. ಟರ್ಮ್ ಇನ್ಶೂರೆನ್ಸ್ ಜೊತೆಗೆ ಈ ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ರೈಡರನ್ನು ತೆಗೆದುಕೊಂಡ್ರೆ ಆ ರೀತಿಯ ಅನುಕೂಲ ಸಿಗುತ್ತೆ. ಮತ್ತೆ ಇನ್ನೊಂದು ರೈಡರ್ ಇದೆ, ಟರ್ಮಿನಲ್ ಇಲ್ನೆಸ್ ಬೆನಿಫಿಟ್ ಅಂತೇಳಿ. ಈಗ ಏನೋ ಒಂದು ಗಂಭೀರ ಕಾಯಿಲೆ ಇದೆ, ಇವರಿಗೆ ತುಂಬ ಸಮಸ್ಯೆ ಇದೆ ಅಂತೇಳಿ ಮೆಡಿಕಲ್ ಡಾಕ್ಟರ್ಗಳು ಸರ್ಟಿಫೈ ಮಾಡಿದರೆ ಇನ್ಶೂರೆನ್ಸ್ ಕಂಪನಿ ಏನು ಕವರೇಜ್ ಇದೆ ಅದನ್ನು ಇನ್ ಅಡ್ವಾನ್ಸ್ ಪೇ ಮಾಡುವಂಥ ವ್ಯವಸ್ಥೆ ಇದೆ. ಇದಕ್ಕೆ ಟರ್ಮಿನಲ್ ಇಲ್ನೆಸ್ ಬೆನಿಫಿಟ್ ಅಂತೇಳಿ ಕರೀತಾರೆ. ಬಹುತೇಕ ಹೊಸ ಯುಗದ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಗಳಲ್ಲಿ ಇದು ಇನ್ಬಿಲ್ಟ್ ಫೀಚರ್ ಆಗಿ ಬರುತ್ತೆ. ಇದನ್ನು ಖರೀದಿ ಮಾಡುವಾಗ ಗಮನದಲ್ಲಿ ಇಟ್ಕೋಬೇಕು. ಮತ್ತು ನೆಕ್ಸ್ಟು ಲೈಫ್ ಸ್ಟೇಜ್ ಬೆನಿಫಿಟ್. ಇದೇನಪ್ಪ ಅಂತ ಹೇಳಿದ್ರೆ ಈ ರೈಡರ್ల ಅನುಕೂಲ. ಈಗ ಮದುವೆ ಆಗ್ತೀರಾ, ಆಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಮಕ್ಕಳಾಗ್ತಾರೆ, ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಕವರೇಜನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಅವಕಾಶ ಈ ಲೈಫ್ ಸ್ಟೇಜ್ ಬೆನಿಫಿಟ್ನಲ್ಲಿ ಇರುತ್ತೆ. ಆಕ್ಸಿಡೆಂಟಲ್ ಡೆತ್ ಆ್ಯಂಡ್ ಡಿಸೆಬಿಲಿಟಿ ರೈಡರ್ಸ್ ಅಂತೇಳಿ ಇರುತ್ತೆ. ಈಗ ಉದಾಹರಣೆಗೆ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಂಡಿರ್ತಾರೆ. ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಂಡಾಗ ಆ ವ್ಯಕ್ತಿಯ ಜೀವಕ್ಕೆ ತೊಂದರೆ ಆದರೆ ಅದಕ್ಕೆ ಕವರೇಜನ್ನು ಕೊಡ್ತಾರೆ. ಈ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ರೈಡರ್ನ ತೆಗೆದುಕೊಂಡಿದ್ರೆ ಅದಕ್ಕೆ ಅಡಿಷನಲ್ ಕವರೇಜ್. ಈಗ ಅಪಘಾತದಿಂದ ಸತ್ತರೆ ಅವಾಗ ಮೇನ್ ಕವರೇಜ್ ಜೊತೆಗೆ ಈ ರೈಡರಲ್ಲಿ ಅಡಿಷನಲ್ ಕವರೇಜ್ ತಗೊಂಡಿರ್ತಾರಲ್ಲ, ಈಗ ಉದಾಹರಣೆಗೆ ರೈಡರಲ್ಲಿ 50 ಲಕ್ಷ ಅಥವಾ 1 ಕೋಟಿ ಅಡಿಷನಲ್ ಕವರೇಜ್ ತೆಗೆದುಕೊಂಡಿದ್ರೆ ಆ ಅಡಿಷನಲ್ ಕವರೇಜ್ ಅನ್ನು ಕೂಡ ಟರ್ಮ್ ಇನ್ಶೂರೆನ್ಸ್ ಕಂಪನಿ ಕೊಡುತ್ತೆ. ಇದಕ್ಕೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ರೈಡರ್ ಮತ್ತೆ ಡಿಸೆಬಿಲಿಟಿ ರೈಡರ್ ಅಂತೇಳಿ ಕರೀತಾರೆ. ಅಭಿ ಸರ್, ವ್ಯಕ್ತಿ ಇಲ್ಲ ಅಂದ್ರೆ, ವ್ಯಕ್ತಿ ಬೆಡ್ ರಿಡ್ ಆದ್ರೆ ಅನ್ನೋದು ನಾವು ನೋಡಿದ್ವಿ. ಇತ್ತೀಚಿನ ಚಾಲೆಂಜಸ್ಸು AI ಎಲ್ಲ ಬರ್ತಾ ಇದೆ. ಎಷ್ಟೋ ಜನ ಮಾಸ್ ಆಗಿ ಕೆಲಸ ಕಳ್ಕೊಳ್ತಿದ್ದಾರೆ. ಇನ್ಕಮ್ ನಿಂತು ಹೋದ್ರೆ ಸಂಬಳ ಬರಲ್ಲಪ್ಪ, ವ್ಯಕ್ತಿ ಆರಾಮಾಗಿದ್ದಾರೆ, ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರು, ದುಡ್ಡಿದ್ದ ಕಟ್ಟಿದ್ರು ಪಾಪ. ಅಂತ ಟೈಮಲ್ಲಿ ಏನು ಆ ಥರದ್ದೇನಾದ್ರು ಕವರ್ ಮಾಡುವಂಥ ಫೀಚರ್ಸ್ ಇರುವ ಪ್ಲಾನ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ? ಇದೆಯಾ ಮಾರ್ಕೆಟ್ನಲ್ಲಿ? ಖಂಡಿತ ಅಭಿ. ಈಗ ನೋಡಿ, ನ್ಯೂ ಏಜ್ ಫೀಚರ್ಸು ಟರ್ಮ್ ಪ್ಲಾನ್ಸ್ ಅಲ್ಲಿ ಏನಪ್ಪ ಇದೆ ಅಂತ ಹೇಳಿದ್ರೆ ಇನ್ಸ್ಟೆಂಟ್ ಪೇ ಔಟ್ ಆನ್ ಕ್ಲೇಮ್ ಇಂಟಿಮೇಷನ್. ಈಗ ಉದಾಹರಣೆಗೆ ಕ್ಲೇಮ್ ಮಾಡಬೇಕಾದಂಥ ಸಂದರ್ಭ ಬಂತು, ಆಲ್ರೆಡಿ ಆ ಕುಟುಂಬ ಸಂಕಷ್ಟದಲ್ಲಿ ಇರುತ್ತೆ. ಅಂತ ಸಂದರ್ಭದಲ್ಲಿ 1 ರಿಂದ 5 ಲಕ್ಷವನ್ನ ಹೆಚ್ಚು ಪ್ರಶ್ನೆಗಳನ್ನು ಕೇಳದೆ ಇನ್ಸ್ಟೆಂಟ್ ಆಗಿ 24 ಗಂಟೆ ಒಳಗಡೆ ಕೊಡುವಂಥ ಆಯ್ಕೆಗಳು ಇವತ್ತಿನ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಗಳಲ್ಲಿ ಇದಾವೆ. ಅಷ್ಟೇ ಅಲ್ಲ, ಈಗ ನೀವು ಹೇಳಿದ್ರಿ ಕೆಲಸ ಮಾಡ್ತಿರ್ತಾರೆ, ಅವರಿಗೇನೋ ಉದ್ಯೋಗ ನಷ್ಟ ಆಗುತ್ತೆ, ಕೆಲಸ ಹೋಗುತ್ತೆ. ಅಂತ ಸಂದರ್ಭದಲ್ಲಿ ಏನು ಅಂತ ಹೇಳಿದ್ರೆ ಪ್ರೀಮಿಯಂ ಬ್ರೇಕ್ ಅನ್ನ ಇನ್ಶೂರೆನ್ಸ್ ಕಂಪನಿಗಳು ಕೊಡ್ತವೆ. ಈ ಅವಧಿಯಲ್ಲಿ ನೀವು ಪ್ರೀಮಿಯಂ ಅನ್ನ ಕಟ್ಟಬೇಡಿ, ಪರಿಸ್ಥಿತಿ ಸುಧಾರಿಸಿದ ನಂತರ ನೀವು ಪ್ರೀಮಿಯಂ ಅನ್ನ ಕಟ್ಟಿ ಎನ್ನುವಂಥ ಅವಕಾಶವನ್ನು ಕೊಡ್ತವೆ. ಅಷ್ಟೇ ಅಲ್ಲ, ಹೆಲ್ತ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅನ್ನು ಕೂಡ ಕೊಡ್ತಾರೆ. ಕೆಲವರು ಕಾಂಪ್ಲಿಮೆಂಟರಿ ಆಗಿ ಹೆಲ್ತ್ ಚೆಕಪ್ಪು, ಟೆಲಿಕನ್ಸಲ್ಟೇಷನ್ಸು ಮತ್ತು
ಫಿಟ್ನೆಸ್ ರಿವಾರ್ಡ್ಸು, ಮೆಂಟಲ್ ಹೆಲ್ತ್ ಸಪೋರ್ಟು, ಈ ರೀತಿಯ ಪರ್ಕ್ಗಳನ್ನು ಕೊಡುವಂಥ ವ್ಯವಸ್ಥೆ ಟರ್ಮ್ ಇನ್ಶೂರೆನ್ಸ್ನಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹೊಸ ಫೀಚರ್ಸ್ ರೂಪದಲ್ಲಿ ಬರ್ತಾ ಇದೆ. ಸರ್, ನಾವೇ ಎಷ್ಟೋ ವಿಡಿಯೋಸ್ ಮಾಡಿದ್ದೀವಿ. ಸರ್ಕಾರದ ಹತ್ರ ನಿಮ್ಮ ದುಡ್ಡು ಅಕೌಂಟಲ್ಲಿ ಇಟ್ಟಿದ್ದು, ಯಾವುದೋ ಪಾಲಿಸಿ ತೊಗೊಂಡಿದ್ದು ದುಡ್ಡೆಲ್ಲ ಇದೆ, ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಿಲ್ಲದೆ ಅದು ಅಲ್ಲೇ ಸ್ಟಕ್ ಆಗಿಬಿಟ್ಟಿದೆ ಅಂತ 15 ಲಕ್ಷ ಕೋಟಿ 16 ಲಕ್ಷ ಕೋಟಿ ಈ ಥರ ಎಲ್ಲ. ಸೊ ಎಷ್ಟೋ ಜನ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿ ಮನೇಲಿ ಹೇಳ್ಕೊಳ್ದೆ ತಪ್ಪು ಮಾಡಿಬಿಡ್ತಾರೆ. ಹಾಗಾಗಬಾರ್ದು ಅನ್ನೋದಾದರೆ ಅಂದರೆ ಈ ಪಾಲಿಸಿಯ ಬೆನಿಫಿಟ್ ಫ್ಯಾಮಿಲಿಗೆ ಖಂಡಿತವಾಗ್ಲೂ ಸಿಗಬೇಕು ಅಂತಂದರೆ ನಾವೇನು ತಮ್ಮ ರೂಲ್ಸನ್ನು ಫಾಲೋ ಮಾಡಬೇಕು? ಖಂಡಿತ ನೀವು ಹೇಳ್ತಿದ್ರಿ ನೋಡಿ, ಬ್ಯಾಂಕಲ್ಲಿ ಮತ್ತು ಇನ್ಶೂರೆನ್ಸಲ್ಲಿ, ಮ್ಯೂಚುವಲ್ ಫಂಡ್ಸಲ್ಲಿ ಅನ್ಕ್ಲೇಮ್ಡ್ ಮನಿ ನೀವು ಹೇಳ್ದಂಗೆ ಎಷ್ಟೋ ಲಕ್ಷ ಕೋಟಿ ಉಳ್ಕೊಂಡಿದೆ. ಅನ್ಕ್ಲೇಮ್ಡ್ ಮನಿ ಅಂದರೆ ಯಾರು? ತಾತನೋ, ಅಜ್ಜಿನೋ, ತಂದೆನೋ, ತಾಯಿನೋ ಅದರಲ್ಲಿ ಹೂಡಿಕೆ ಮಾಡಿರ್ತಾರೆ. ಮಕ್ಕಳಿಗೆ ಅಥವಾ ನೆಕ್ಸ್ಟ್ ಜನ್ರೇಷನ್ಗೆ ಅಥವಾ ಆತ್ಮೀಯರಿಗೆ, ಕುಟುಂಬದ ಅವರ ನೆಕ್ಸ್ಟ್ ಹೈರಾರ್ಕಿಗೆ ಅವ್ರು ಹೇಳೇ ಇರಲ್ಲ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ನೀವು ಪರಿಶ್ರಮದಿಂದ ಒಂದು ಹೂಡಿಕೆಯನ್ನು ಅಥವಾ ಒಂದು ಸೇಫ್ಟಿ ನೆಟ್ಟನ್ನು ಮಾಡಿಕೊಂಡು ಕೂಡ ನಿಮ್ಮ ಕುಟುಂಬಕ್ಕೆ ಯಾವುದೇ ಪ್ರಯೋಜನ ಆಗಲ್ಲ. ಸೊ ನೀವು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಅಥವಾ ಯಾವುದೇ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದ್ರೆ ಮೊದಲು ಆ ರೀತಿಯ ಒಂದು ಪಾಲಿಸಿಯನ್ನು ಮಾಡಿಸಿದ್ದೀವಿ ಅನ್ನೋದನ್ನ ನಿಮ್ಮ ಕುಟುಂಬ ಸದಸ್ಯರಿಗೆ ಹೇಳಿ. ನಾನೇನು ಮಾಡಿದ್ದೀನಿ, ನಾನೊಂದು ಡಾಕ್ಯುಮೆಂಟೇ ಬರೆದಿಟ್ಟಿದ್ದೀನಿ, ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದೀನಿ, ನನ್ನ ಲಯಬಿಲಿಟೀಸ್ ಇದ್ದರೆ ಆ ಲಯಬಿಲಿಟೀಸ್ ಏನು, ಅಥವಾ ಲಯಬಿಲಿಟೀಸ್ ಇಲ್ಲ ಅಂದರೆ ಲಯಬಿಲಿಟೀಸ್ ಇಲ್ಲ ಅನ್ನೋದು, ಅಥವಾ ಪಾಲಿಸಿ ಡಾಕ್ಯುಮೆಂಟು, ಇದೆಲ್ಲವನ್ನ ಒಂದು ಎಕ್ಸೆಲ್ ಶೀಟ್ನಲ್ಲಿ ಬರೆದ್ಬಿಟ್ಟು ನನ್ನ ವೈಫಿಗೆ ಇನ್ಫಾರ್ಮ್ ಮಾಡಿ ಇಟ್ಟಿದ್ದೀನಿ. ಸೊ ಈ ರೀತಿಯ ಒಂದು ಪ್ರಿಪರೇಷನ್ ಬೇಕಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ಈಗ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರಿ ಅಂದ ತಕ್ಷಣ ನಾಮಿನಿ ಡೀಟೇಲ್ಸ್ ಅನ್ನ ಕರೆಕ್ಟ್ ಆಗಿ ಬರೀರಿ. KYC ದಾಖಲೆಗಳ ಪ್ರಕಾರ ಇರಲಿ. ಎಷ್ಟೋ ಜನ ಏನ್ ತಪ್ಪು ಮಾಡ್ತಾರೆ, ಈಗ ಗಂಡನ್ನ ಅಥವಾ ಹೆಂಡತಿನ ನಾಮಿನಿ ಮಾಡ್ತಾರೆ. ಮಾಡುವಾಗ ಏನ್ ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ ಹೆಸರು ತಪ್ಪು ಬರೀತಾರೆ. ಅಫಿಷಿಯಲ್ ರೆಕಾರ್ಡ್ಸ್ ಅಲ್ಲಿ ಒಂಥರ ಇರುತ್ತೆ, ಇಲ್ಲಿ ಇವರು ಯಾರಿಗೋ ಇಷ್ಟ ಬಂದಿದ್ದೊಂದು ಬರೀತಾರೆ. ಡೇಟ್ ಆಫ್ ಬರ್ತ್ನ ತಪ್ಪು ಬರೀತಾರೆ, ಅಥವಾ ಪ್ಯಾನ್ ನಂಬರ್ನ ತಪ್ಪು ಬರೀತಾರೆ. ಈ ರೀತಿಯ ಯಾವುದೋ ಒಂದು ತಪ್ಪಲ್ಲಿ ಆಗಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಕ್ಲೇಮ್ಗೆ ಸಮಸ್ಯೆ ಆಗುತ್ತೆ. ಬಹಳ ಇಂಪಾರ್ಟೆಂಟು. ಹಾಗಾಗಿ ಸರಿಯಾಗಿ KYC ದಾಖಲೆಗಳ ಪ್ರಕಾರ ಅದಕ್ಕೆ ಮ್ಯಾಚ್ ಆಗುವಂಗೆ ನಾಮಿನೇಷನನ್ನು ಮಾಡಿ, ಆವಾಗ ಕ್ಲೇಮ್ ಸಂದರ್ಭದಲ್ಲಿ ಸಮಸ್ಯೆ ಆಗೋದಿಲ್ಲ. ಈಗ ಕ್ಲೇಮ್ ಮಾಡಬೇಕಾದಂಥ ಸಂದರ್ಭ ಬಂತು ಅಂತ ಹೇಳಿದ್ರೆ ಏನು ಮಾಡಬೇಕಾಗತ್ತಪ್ಪ ಅಂತ ಹೇಳಿದ್ರೆ, ನಾಮಿನಿ ಇನ್ಶೂರೆನ್ಸ್ ಕಂಪನಿಗೆ ಕ್ಲೇಮ್ ಫಾರ್ಮನ್ನು ಸಲ್ಲಿಕೆ ಮಾಡಬೇಕಾಗತ್ತೆ. ಯಾವುದೇ ಒಂದು ವಿವಾದ ಇಲ್ಲ, ಆ ವ್ಯಕ್ತಿಯ ನಿಧನದಲ್ಲಿ ಯಾವುದೇ ಥರದ ಅನುಮಾನಗಳು ಕಂಡು ಬಂದಿಲ್ಲ, ಸಹಜವಾಗಿ ಆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಅನಿಸಿದ್ರೆ FIR ಅಥವಾ ಆ ರೀತಿಯ ಯಾವುದೇ ದಾಖಲೆಗಳು ಬೇಕಾಗೋದಿಲ್ಲ. ಅಥವಾ ಏನಾದರೂ ಅನುಮಾನಾಸ್ಪದವಾಗಿ ಆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಅನ್ನೋ ಪರಿಸ್ಥಿತಿ ಬಂದರೆ FIR ಅನ್ನು ಇನ್ಶೂರೆನ್ಸ್ ಕಂಪ್ನಿಗಳು ಕೇಳ್ಬೋದು, FIR ಕೂಡ ಆಗ್ಬೋದು. ಅದರ ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಕೂಡ ಅವರು ಕೇಳ್ಬೋದು. ಇದನ್ನು ನೆನ್ಪಿಟ್ಕೊಳ್ಳಿ. ಮತ್ತೆ ಸ್ಮೂತ್ ಕ್ಲೇಮ್ ಆಗಬೇಕು ಟರ್ಮ್ ಇನ್ಶೂರೆನ್ಸ್ನಲ್ಲಿ ಅಂತ ಹೇಳಿದ್ರೆ ಹಾನೆಸ್ಟ್ ಡಿಸ್ಕ್ಲೋಜರ್ ಇರಬೇಕು. ಈಗ ಎಷ್ಟೋ ಸತಿ ಏನಾಗಿರುತ್ತೆ ಅದನ್ನು ಮುಚ್ಚಿಟ್ಟು ನೀವು ಕ್ಲೇಮ್ ಮಾಡಕ್ಕೆ ಹೋದರೆ ಇನ್ಶೂರೆನ್ಸ್ ಕಂಪನಿ ಅನುಮಾನದಿಂದ ನೋಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಯಾವುದೇ ಅನುಮಾನ ಇಲ್ಲ, ಯಾವುದೇ ಇನ್ವೆಸ್ಟಿಗೇಷನ್ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಕ್ಲೇಮನ್ನು ಇನ್ಶೂರೆನ್ಸ್ ಕಂಪನಿ 15 ದಿನದಲ್ಲಿ ಸೆಟ್ಲ್ ಮಾಡುತ್ತೆ. ಇನ್ವೆಸ್ಟಿಗೇಷನ್ ಅಗತ್ಯ ಇದೆ ಅಂತ ಹೇಳಿದ್ರೆ 45 ದಿನದಲ್ಲಿ, ಗರಿಷ್ಠ 45 ದಿನದಲ್ಲಿ ಸೆಟ್ಲ್ ಮಾಡುತ್ತೆ. ಇದಕ್ಕಿಂತ ಜಾಸ್ತಿ ಇನ್ಶೂರೆನ್ಸ್ ಕಂಪನಿ ಕ್ಲೇಮನ್ನು ಕೊಡಲಿಕ್ಕೆ ಡಿಲೇ ಮಾಡಿದ್ರೆ ಅದಕ್ಕೆ ಫೈನು, ಪೆನಾಲ್ಟಿಯನ್ನು ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಪ್ರಕಾರ ಹಾಕ್ತಾರೆ. ಅದನ್ನು ಸೇರಿಸಿ ನಂತರ ಇನ್ಶೂರೆನ್ಸ್ ಕಂಪನಿ ನಮಗೆ ಕ್ಲೇಮನ್ನು ಕೊಡಬೇಕಾಗಿ ಬರುತ್ತೆ. ನೈಸ್ ಸರ್. ಎಂಡ್ ಟು ಎಂಡ್ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಂಡಾಗ ಈ ಥರದೊಂದು ಪ್ರಾಡಕ್ಟ್ ಇರೋದು ಎಷ್ಟು ಬೆನಿಫಿಟ್ ಅಲ್ವಾ ಅಂತ ಅನ್ಸುತ್ತೆ. ಬಿಕಾಸ್ ಎಷ್ಟೊಂದು ಅನ್ಸರ್ಟನಿಟಿ, ಏನೇನೋ ಆಪತ್ತುಗಳು, ಕಾಯಿಲೆಗಳು, ಇಂಥವಕ್ಕೆ ಜನ ತುತ್ತಾಗ್ತಿದ್ದಾರೆ, ಕುಟುಂಬಗಳು ಬೀದಿಗೆ ಬಂದ್ಬಿಡ್ತವೆ. ಇದಿದ್ರೆ ಹಾಗಾಗಲ್ವಲ್ಲ ಅನ್ನೋದೇ ಖುಷಿ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ. ಖಂಡಿತ. ಈಗ ನೋಡಿ, ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂಗಳು 400ರಿಂದ 500 ರೂಪಾಯಿಂದ ಶುರುವಾಗಿ ಕವರೇಜ್ಗೆ ತಕ್ಕಂಗೆ 1000 ರೂಪಾಯಿ, 1500 ರೂಪಾಯಿ ತನಕನೂ ಹೋಗ್ಬೋದು. ಆದರೆ ತಿಂಗಳಿಗೆ 400-500 ರೂಪಾಯಿ ಮೀಸಲಿಟ್ರೆ ನಮ್ಮ ಕುಟುಂಬಕ್ಕೆ ಒಂದು ಭದ್ರತೆ ಸಿಗುತ್ತೆ ಅಂತ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅದು. ನೋಡಿ, ಫಿನಾನ್ಷಿಯಲ್ ಲಾಸ್ ಅನ್ನ ರಿಟೇನ್ ಮಾಡುವಂತ, ಫಿನಾನ್ಷಿಯಲ್ ಲಾಸ್ ಅನ್ನ ವಿತ್ಸ್ಟ್ಯಾಂಡ್ ಮಾಡುವಂತ ಒಂದು ಪ್ರಾಡಕ್ಟ್ ಇದ್ರೆ ಅದು ಟರ್ಮ್ ಲೈಫ್ ಇನ್ಶೂರೆನ್ಸ್. ನಿಮ್ಮ ಕುಟುಂಬಕ್ಕೆ ಅಗತ್ಯ ಅಷ್ಟೇ ಅಲ್ಲ, ಇದು ಅನಿವಾರ್ಯ. ನೆನ್ಪಿಡಿ, ನಿಮ್ಮ ಕುಟುಂಬಕ್ಕೆ ಯಾರಾದರೂ ಆಪ್ತ ರಕ್ಷಕ, ಆಪ್ತ ಮಿತ್ರ ಅಂತೇಳಿ ಇದ್ರೆ ಹಣಕಾಸಿನ ವಿಷಯದಲ್ಲಿ ಅದು ಟರ್ಮ್ ಇನ್ಶೂರೆನ್ಸ್. ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಕುಟುಂಬ
ನೆಮ್ಮದಿಯಾಗಿ ಆರ್ಥಿಕವಾಗಿ ಒಂದಿಷ್ಟು ಸಮಾಧಾನದಿಂದ ಇರಬೇಕು ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ಇಸ್ ಅನ್ಕಾಂಪ್ರಮೈಸ್ಡ್ ಪ್ರಾಡಕ್ಟ್. ಡಿಸ್ಕ್ರಿಪ್ಷನಲ್ಲಿ ನಾವು ಡಿಟ್ಟೋ ಲಿಂಕ್ ಹಾಕಿದ್ದೀವಿ. ನಾನು ಆಗಲೇ ಹೇಳ್ದಂಗೆ ಅವರ ಸಲಹೆಯನ್ನು ಪಡ್ಕೊಳ್ಳಿ. ಯಾವ್ಯಾವುದೋ ಇನ್ಶೂರೆನ್ಸನ್ನು ತೆಗೆದುಕೋಬೇಡಿ. ಕಾಲನ್ನು ಬುಕ್ ಮಾಡಿದ ನಂತರ ಅವರು ನಿಮಗೆ ನೀವು ಹೇಳಿದ ಸಮಯದಲ್ಲಿ ನಿಮ್ಮ ಮಾತೃಭಾಷೆಯಲ್ಲಿ ಅಡ್ವೈಸನ್ನು ಮಾಡ್ತಾರೆ. ಪದೇ ಪದೇ ಫೋನನ್ನು ಮಾಡಿ ಅವರು ಕಿರಿಕಿರಿ ಮಾಡಲ್ಲ. ಬಹಳ ಸರಳವಾಗಿ ಅರ್ಥವಾಗುವ ಭಾಷೆಯಲ್ಲಿ ನಿಮಗೆ ಬೇಕಾದ ಇನ್ಶೂರೆನ್ಸ್ ಪ್ರಾಡಕ್ಟನ್ನು ಅಡ್ವೈಸ್ ಮಾಡಿ ಖರೀದಿಗೆ ಸಹಾಯ ಮಾಡ್ತಾರೆ. ಅಷ್ಟೇ ಅಲ್ಲ, ಕ್ಲೇಮ್ ಸಂದರ್ಭದಲ್ಲೂ ಕೂಡ ಸಪೋರ್ಟನ್ನು ಮಾಡ್ತಾರೆ. ಓಕೆ, ವೆರಿ ನೈಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಬಹಳ ಡೀಟೇಲ್ ಆಗಿ ಇದ್ರ ಬಗ್ಗೆ ಒಂದು 360 ಡಿಗ್ರಿ ಅಪ್ರೋಚಲ್ಲಿ ತಿಳಿಸ್ಕೊಟ್ರಿ. ಥ್ಯಾಂಕ್ಸ್ ಅಭಿ. ಓಕೆ, ಸೊ ಒಂದು ಮಾತಿದೆ, ಅತ್ಯಂತ ಸಿನ್ಸಿಯರ್ ಪ್ರೇಯರ್ಸ್ ಎಲ್ಲಿ ನಮಗೆ ಅಂದರೆ ಪ್ರಾರ್ಥನೆಗಳು ಕಾಣೋದಕ್ಕೆ ಸಿಗುತ್ತೆ ಅಂತಂದರೆ, ಒಂದು ಆಪರೇಷನ್ ಥಿಯೇಟ್ರು, ಇನ್ನೊಂದು ಫ್ಲೈಟ್ ಟೇಕ್ ಆಫ್ ಆಗಬೇಕಾದ್ರೆ ಅಂತ. ಸೊ ಆಸ್ಪತ್ರೆ ಬೆಡ್ ಮೇಲೆ ತೀರಾ ಅಸಹಾಯಕ ಸ್ಥಿತಿಯಲ್ಲಿ ಇದ್ದುಕೊಂಡು ಜೀವನದ ಬಗ್ಗೆ ಅರ್ಥ ಮಾಡಿಕೊಂಡು ನಾನೊಂದು ಇನ್ಶೂರೆನ್ಸ್ ಮಾಡಿಸಿದ್ರೆ ನನ್ನ ಕುಟುಂಬಕ್ಕೆ ಈಸಿ ಆಗ್ತಿತ್ತು, ಅಲ್ಲಿವರೆಗೂ ಕಾಯಬೇಡಿ. ನೀವು ಚೆನ್ನಾಗಿದ್ದಾಗಲೇ ಏನಾದರೂ ಸಮಸ್ಯೆ ಆದರೆ ಏನಪ್ಪ ಅನ್ನೋದಕ್ಕೊಂದು ಉತ್ತರವಾಗಿ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಪ್ಲಾನ್ ಮಾಡಿ. ಸೊ ನಿಮ್ಮ ಕುಟುಂಬದ ಭವಿಷ್ಯಕ್ಕಾಗಿ ನೀವು ಇದನ್ನು ಪ್ಲಾನ್ ಮಾಡ್ಕೊಳ್ತೀರಿ ಅಂತ ನಾನಂತೂ ಆಶಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ಮರೆಯೋದನ್ನು ಮರಿಬೇಡಿ. ಆಲ್ ದಿ ಬೆಸ್ಟ್. ಬಾಸ್ ವಾಲಾ, ಬಿ ದ ಬಾಸ್.